ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿ ವ್ಲಾಗ್ಸ್ 24. ಸೊ ಇವತ್ತು ತುಂಬಾ ರುಚಿಯಾದ ಹಾಗೆ ಹೆಲ್ದಿಯಾದ ಒಂದು ಸ್ವೀಟ್ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತು ಬಾದಾಮ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಬಾದಾಮನ್ನ ಈ ರೀತಿ ನೆನೆಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. 1 ಕಪ್ ಬಾದಾಮ್ಗೆ 1 ಕಪ್ ಸಕ್ಕರೆ ಮತ್ತು ಕಾಯಿಸಿರುವಂಥ ಹಾಲು 1 ಲೋಟ ಮತ್ತು ಒಂದು 50 ml ಅಷ್ಟು ತುಪ್ಪ. ಬಾದಾಮನ್ನ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಹಾಲನ್ನ ಸ್ವಲ್ಪ ಹಾಕಿ ಈ ರೀತಿ ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ನುಣ್ಣಗೆ ಮಾಡ್ಕೋಬೇಡಿ. ಅದಾದಮೇಲೆ ಒಂದು ಪ್ಯಾನ್ ಕಾಯಕ್ಕೆ ಇಟ್ಕೊಂಡು ಅದರಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ಅದಾದಮೇಲೆ ರುಬ್ಬಿ ಎತ್ತಿಟ್ಕೊಂಡಿದ್ದೀವಲ್ಲ ಆ ಬಾದಾಮನ್ನು ಇದ್ರೊಳಗೆ ಸೇರಿಸಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಇರಲಿ. ಈ ರೀತಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಡಿ. ಮಿಕ್ಸ್ ಮಾಡಿ ಆದಮೇಲೆ ತಕ್ಷಣ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಶುಗರ್ ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಶುಗರ್ ಕರಗೋ ತನಕ ಹೈ ಫ್ಲೇಮ್ನಲ್ಲೇ ಇರಲಿ, ಏನು ತೊಂದರೆ ಇಲ್ಲ. ನೋಡಿ ಇವಾಗ ಶುಗರ್ ಎಲ್ಲ ಕರಗಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ತೆಳ್ಳಗಾಗ್ತಿದೆ, ನೋಡ್ತಿರ್ಬೋದು ನೀವು. ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ, ಕೈ ಬಿಡಬೇಡಿ, ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಒಂದೊಂದೇ ಕುದಿ ಬರ್ತಿದೆ. ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಫ್ಲೇಮ್ನ ಲೋ ಮಾಡಿಬಿಡಿ. ಲೋ ಫ್ಲೇಮ್ನಲ್ಲೇ ಇನ್ನು ಮುಂದೆ ಬೇಯಿಸಬೇಕು. ಇದನ್ನು ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಇವಾಗ ನೀಟಾಗಿ ಮಿಕ್ಸ್ ಆಗಿದೆ, ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಈ ಸ್ಟೇಜ್ನಲ್ಲಿ ಸ್ವಲ್ಪನೇ ತುಪ್ಪ ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ತುಪ್ಪನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಈ ರೀತಿ ಒಂದೊಂದು ಸ್ಪೂನಾಗಿ ಆ್ಯಡ್ ಮಾಡ್ಕೋಬೇಕು. ಈ ಸ್ಟೇಜ್ನಲ್ಲಿ ಏಲಕ್ಕಿ ಪೌಡರ್ನ ಒಂದು ಚೂರ ಆ್ಯಡ್ ಮಾಡ್ಕೊಳ್ಳಿ. ನಾನು ಹಾಕಿದ್ದೀನಿ, ಬಟ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಇವಾಗ ಉಳಿದಿರೋ ಅಂಥ ತುಪ್ಪನ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಇದು ರೆಡಿನೇ ಆಗೋಗುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಲಾಸ್ಟಲ್ಲಿ ಕೈ ಬಿಡಲೇಬಾರ್ದು. ಈ ರೀತಿ ಮಿಕ್ಸ್ ಮಾಡ್ತಾ ನೋಡಿ, ನೀವೇ ನೋಡ್ತಿರ್ಬೋದು ಪ್ಯಾನ್ಗೆ ಅಂಟ್ತಾ ಇಲ್ಲ. ಇದು ಈ ಸ್ಟೇಜ್ನಲ್ಲಿ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಸ್ಟವ್ ಆಫ್ ಮಾಡಿ. ಅಷ್ಟೇ, ಬಾದಾಮ್ ಹಲ್ವಾ ರೆಡಿನೇ ಆಗೋಯ್ತು. ಇದು ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಬಾದಾಮ್ ಸ್ವೀಟು ಹೊರಗಡೆ ಅಂಗಡಿಲಿ ತೊಗೊಂಡ್ರೆ 1000 ರೂಪಾಯಿ ಮೇಲಿದೆ 1 kg. ಬಟ್ ನೀವು 1 ಕಪ್ ಅಷ್ಟು ಮಾಡಿಕೊಂಡ್ರೆ ಎಷ್ಟೊಂದು ಜನ ತಿನ್ಬೋದು. ಇದನ್ನು ಜಾಸ್ತಿನೂ ತಿನ್ನಕ್ಕೆ ಹೋಗಬೇಡಿ. ಒಂದು ದಿವಸಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ತಿನ್ನಿ ಸಾಕು. ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ, ಯಾಕಂದರೆ ಅತಿಯಾದರೆ ಅಮೃತವು ವಿಷವೇ, ಗೊತ್ತಾಯ್ತಲ್ಲ. ನಮ್ಮ ಮುಖ ನಾವೇ ನೋಡಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕನ್ನಡಿಯ ಸಹಾಯ ಬೇಕು. ನಮ್ಮ ಸರಿ ತಪ್ಪುಗಳನ್ನು ನಾವೇ ತೀರ್ಮಾನಿಸಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕನ್ನಡಿಯಂಥ ಮನಸ್ಸಿರೋ ಸ್ನೇಹಿತರು ಬೇಕು. ಎಲ್ಲರ ದಿನ ಶುಭವಾಗಲಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.